ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕಿರಣ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 1 ಮತ್ತು 2 ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಜೊತೆ ಮೇ ತಿಂಗಳ ತನಕ ಕರೆಂಟ್ ಅಫೇರ್ಸ್ ನ ಪರ್ಚೇಸ್ ಮಾಡೋಂಗಿದ್ರೆ ಸಾಫ್ಟ್ ಕಾಪಿ ನಿಮಗೆ ಸಿಗುತ್ತೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿರ್ತಕ್ಕಂಥವ್ರು ಪರ್ಚೇಸ್ ಮಾಡ್ಕೊಂಡು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹೆಚ್ಚಿನ ಮಾಹಿತಿ ಇದೆ, ಚೆಕ್ ಮಾಡಿ. ರಾಷ್ಟ್ರೀಯ ವೈದ್ಯರ ದಿನವನ್ನ ನಾವು ಎಂದು ಆಚರಣೆ ಮಾಡಿದ್ದೀವಿ? ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ. ವೈದ್ಯೋ ನಾರಾಯಣೋ ಹರಿ. ರಾಷ್ಟ್ರೀಯ ವೈದ್ಯರ ದಿನದ ಇತಿಹಾಸ. ಹಿರಿಯ ವೈದ್ಯ ಮತ್ತು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಮತ್ತು ಮರಣ ವಾರ್ಷಿಕೋತ್ಸವ ಒಂದೇ ದಿನದಂದು ನಡೆಯುತ್ತೆ. ಅವರ ಸ್ಮರಣಾರ್ಥವಾಗಿ ಹಾಗೂ ಅವರನ್ನ ಗೌರವಿಸಲು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರು ಅತ್ಯಂತ ಗೌರವಾನ್ವಿತ ವೈದ್ಯ ಮತ್ತು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರು ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿದ್ದರು. 1948ರಿಂದ 62 ತನಕ ಸುಮಾರು 14 ವರ್ಷಗಳ ಕಾಲ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಪಶ್ಚಿಮ ಬಂಗಾಳದ ಶ್ರೇಷ್ಠ ವಾಸ್ತುಶಿಲ್ಪಿ ಅಂತ ಅವ್ರನ್ನ ಪರಿಗಣಿಸಲಾಗುತ್ತೆ. ಪಶ್ಚಿಮ ಬಂಗಾಳದ 5 ನಗರಗಳನ್ನ ಸಹ ಅವರು ಸ್ಥಾಪನೆ ಮಾಡಿದ್ರು. ಅವುಗಳೆಂದರೆ ದುರ್ಗಾಪುರ, ಬಿದ್ನನಗರ, ಅಶೋಕನಗರ, ಕಲ್ಯಾಣಿ ಮತ್ತು ಹಾಬ್ರ. ಜೊತೆಗೆ ಬ್ರಹ್ಮ ಸಮಾಜದ ಸದಸ್ಯರಾಗಿದ್ರು. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರು, ಅದರ ಮೆಂಬರ್ ಕೂಡ ಆಗಿದ್ರು ಇವರು. 1928ರಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಇದನ್ನ ಸ್ಥಾಪನೆಯನ್ನ ಮಾಡಿದ್ರು ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿರ್ತಾರೆ. ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರಿಗೆ ಗೌರವ ಸೂಚಿಸೋದಕ್ಕೆ ಕೇಂದ್ರ ಸರ್ಕಾರ 1991ರಲ್ಲಿ ರಾಷ್ಟ್ರೀಯ ವೈದ್ಯರ ದಿನಕ್ಕೆ ಮಾನ್ಯತೆಯನ್ನ ನೀಡಿತು. ಅಂದ್ರೆ 1991ರಿಂದ ನಾವು ರಾಷ್ಟ್ರೀಯ ವೈದ್ಯರ ದಿನವನ್ನ ಜುಲೈ 1ನೇ ತಾರೀಕು ಆಚರಣೆ ಮಾಡ್ಕೊಂಡು ಬರ್ತಿದ್ವಿ. ಕಾರಣ ಏನು ಅಂದ್ರೆ ಜುಲೈ 1 1882ರಲ್ಲಿ ಇವರು ಜನನ ಆಗ್ತಾರೆ. ಜುಲೈ 1 1962ರಂದು ಇವರು ಮರಣ ಆಗ್ತಾರೆ. ಅಂದ್ರೆ ಜನ್ಮ ದಿನಾಂಕ ಮರಣ ದಿನಾಂಕ ಎರಡು ಕೂಡ ಒಂದೇ ದಿನಾಂಕ ಆಗಿದೆ. ಹಾಗಾಗಿ ಆ ದಿನವನ್ನ ಆಯ್ಕೆ ಮಾಡಿ ಅವರಿಗೆ ಈ ಗೌರವವನ್ನ 1991ರಿಂದ ನೀಡಲಾಗ್ತಾ ಇದೆ. ಇವರಿಗೆ ಫೆಬ್ರವರಿ 4 1961ರಂದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ನೀಡಿ ಗೌರವಿಸಲಾಗಿದೆ. ಇಷ್ಟು ಮಾಹಿತಿಗಳು ನಿಮ್ಗೆ ಈ ದಿನದ ವಿಶೇಷವನ್ನ ಗೊತ್ತಿರಬೇಕಾಗತ್ತೆ, ಇಂಪಾರ್ಟೆಂಟ್. ಪರೋಕ್ಷ ತೆರಿಗೆಯಾದ GST ಎಂದು ಜಾರಿಗೆ ಬಂತು? ಸರಿಯಾದ ಉತ್ತರ 2017 ಜುಲೈ 1. ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಜಾರಿಗೆ ಬಂದು ಜುಲೈ 1ನೇ ತಾರೀಕಿಗೆ 7 ವರ್ಷ ತುಂಬುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನ ವ್ಯಾಪಾರ ಸ್ನೇಹಿಯಾಗಿಸಲು 2017ರ ಜುಲೈ 1ರಂದು ದೇಶಾದ್ಯಂತ ಏಕಕಾಲಕ್ಕೆ GST ಜಾರಿಗೊಳಿಸಲಾಯಿತು. ಇದರ ಜಾರಿಗೂ ಮೊದಲು ದೇಶದಲ್ಲಿ 17ಕ್ಕಿಂತ ಹೆಚ್ಚು ವಿಧದ ಬಗೆಯ ಪರೋಕ್ಷ ತೆರಿಗೆಗಳ ಸುಂಕಗಳು ಇದ್ದವು. 2017ರಲ್ಲಿ 65 ಲಕ್ಷವಿದ್ದ ತೆರಿಗೆದಾರರ ಸಂಖ್ಯೆ ಈಗ 1.46 ಕೋಟಿಗೆ ಏರಿಕೆಯಾಗಿದೆ. 2017-18ರಲ್ಲಿ ಮಾಸಿಕ ಸರಾಸರಿ 90,000 ಕೋಟಿ ರೂಪಾಯಿ ಇದ್ದಂತ GST ವರಮಾನ 24-25ರ ಸಾಲಿನ 24 ಮತ್ತು 25ನೇ ಸಾಲಿನಲ್ಲಿ 1.90 ಲಕ್ಷ ಕೋಟಿ ದಾಟಿದೆ. GST ಅಡಿಯಲ್ಲಿ ಜೀವರಕ್ಷಕ ಔಷಧಗಳು, ಶಿಕ್ಷಣ, ಸಾರ್ವಜನಿಕ ಸಾರಿಗೆ ಸೇರಿ ಹಲವು ಸೇವೆಗಳಿಂದ ರಿಯಾಯಿತಿ ಕೂಡ ಸಿಕ್ಕಿದೆ. ತೆರಿಗೆ ಸಂಗ್ರಹದಲ್ಲಿ 0.72%ರಿಂದ 1.22%ರಷ್ಟೇ ಏರಿಕೆ ಕಂಡು ಬಂದಿರೋದನ್ನು ನಾವು ಗಮನಿಸಬಹುದು. GSTಯ ಪರಿಹಾರ ಮೊತ್ತದ ಹೊರತಾಗಿ ರಾಜ್ಯಗಳ ಆದಾಯದಲ್ಲಿ 1.15% ಹೆಚ್ಚಳವಾಗಿದೆ ಅಂತ ಕೇಂದ್ರ ಸರ್ಕಾರ ತನ್ನ ಅಂಕಿಅಂಶವನ್ನ ತಿಳಿಸಿರ್ತದೆ. ಸೊ ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ, ಇದರ ಹಿನ್ನೆಲೆ ನಿಮ್ಗಿದು ಗೊತ್ತಿರ್ಬೇಕಾಗತ್ತೆ. ಕನ್ನಡ ಭಾಷೆಯ ಮೊದಲ ಮುದ್ರಿತ ಪತ್ರಿಕೆ ಮಂಗಳೂರು ಸಮಾಚಾರ ಎಂದು ತನ್ನ ಕಾರ್ಯವನ್ನ ಪ್ರಾರಂಭಿಸಿತು? ಇದು ಕೂಡ ಜುಲೈ 1ರಂದು ತನ್ನ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ಜುಲೈ 1ರಂದು ಪತ್ರಿಕಾ ದಿನಾಚರಣೆ. ಕನ್ನಡ ಪತ್ರಿಕೋದ್ಯಮ ಹುಟ್ಟಿದಂತ ದಿನ. ಕನ್ನಡ ಭಾಷೆಯ ಮೊದಲ ಮುದ್ರಿತ ಪತ್ರಿಕೆ ಜುಲೈ 1ರಂದು ಆರಂಭಗೊಂಡಿದ್ದು ಇದೇ ದಿನ. ಜರ್ಮನಿಯ ಬ್ಯಾಸೆಲ್ ಮಿಷನರಿ ಹರ್ಮನ್ ಮೋಗ್ಲಿಂಗ್ ಅವರು ಜುಲೈ 1 1943ರಂದು ತುಳುನಾಡು ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅನ್ನೋ ಪಾಕ್ಷಿಕ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಪಾದಕರಾಗಿದ್ದ ಮೋಗ್ಲಿಂಗ್ ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಅನ್ನುವ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ.
ಸ್ವಿಟ್ಜರ್ಲ್ಯಾಂಡ್ ನ ಬ್ಯಾಸೆಲ್ ನಿಂದ 1834ರಲ್ಲಿ ಭಾರತಕ್ಕೆ ಬಂದು ಮಿಷನರಿಗಳು ಇಲ್ಲಿ ಕೈಗಾರಿಕೆ ವಿದ್ಯಾಸಂಸ್ಥೆ ಮುದ್ರಣಾಲಯಗಳನ್ನ ಸ್ಥಾಪನೆ ಮಾಡಿದ್ರು. 1841ರಲ್ಲಿ ಮಂಗಳೂರಿನ ಬಾಸಲ್ ಮಿಷನರಿ ಮುದ್ರಣಾಲಯವನ್ನ ತೆರೆದು ಕನ್ನಡ ಮತ್ತು ತುಳುವಿನಲ್ಲಿ ಮುದ್ರಣ ಕಾರ್ಯಗಳನ್ನ ಪ್ರಾರಂಭ ಮಾಡಲಾಯಿತು. ಮೋಗ್ಲಿಂಗ್ ಅವರು 1843ರಲ್ಲಿ ವಾರಪತ್ರಿಕೆಯೊಂದನ್ನ ಆರಂಭ ಮಾಡಿ ಇಲ್ಲಿನ ಜನರ ಓದುವ ಅಭಿರುಚಿ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಆ ಕ್ಷಣಕ್ಕೆ ಅದು ಫಲವನ್ನ ಕೊಡ್ಲಿಲ್ಲ. ಕ್ರೈಸ್ತ ಮತ ಪ್ರಚಾರಕ್ಕಾಗಿ ಇಲ್ಲಿಗೆ ಬಂದ ಪಾಶ್ಚಾತ್ಯರು ಮೊದಲು ಇಲ್ಲಿನ ಕಲ್ಲಂಚಿನ ಮುದ್ರಣಗಳನ್ನ ಆರಂಭಿಸಿ ತದನಂತರ ಅಚ್ಚುಮೊಳೆಗಳ ಮುದ್ರಣವನ್ನ ತೆರೆದ್ರು. ಈ ರೀತಿಯಾಗಿ ಇದು ನಡ್ಕೊಂಡು ಬಂತು. ಕೊನೆಯದಾಗಿ ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಜುಲೈ 1, 1843ರಂದು ಪ್ರಕಟ ಆಗುತ್ತೆ. 1843 ಜುಲೈ 1 ಪ್ರಕಟ ಆದಂತದ್ದು ಮೊಟ್ಟ ಮೊದಲನೇ ಬಾರಿಗೆ. ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ. ಬಿಸಿಸಿಐನ ಕಾರ್ಯದರ್ಶಿ ಜೈಶಾ ಅವರು ವಿಶ್ವ ಚಾಂಪಿಯನ್ ಆದ ಭಾರತ ತಂಡಕ್ಕೆ ನಗದು ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಎಷ್ಟು ನಗದು ಬಹುಮಾನವನ್ನ ಅವರು ಘೋಷಣೆ ಮಾಡಿದ್ದಾರೆ? ಇತ್ತೀಚೆಗೆ ತಾನೇ T20 ವಿಶ್ವಕಪ್ 2024ನ ಭಾರತ ತಂಡ ಗೆದ್ದು ವಿಶ್ವ ಚಾಂಪಿಯನ್ ಆಗಿದೆ. ಸೊ ಆ ತಂಡಕ್ಕೆ ಬಹುಮಾನ, ಅಲ್ಲಿ ಬಹುಮಾನ ಅಂತೂ ಸಿಗುತ್ತೆ. ಅದರ ಹೊರತಾಗಿ ಬಿಸಿಸಿಐನ ಕಾರ್ಯದರ್ಶಿಗಳಾದ ಜೈಶಾ ಅವರು 125 ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿದ್ದಾರೆ. 2024ರ ICC T20 ವಿಶ್ವಕಪ್ ಗೆದ್ದ ಭಾರತ ಕ್ರಿಕೆಟ್ ತಂಡಕ್ಕೆ ಬರೋಬ್ಬರಿ 125 ಕೋಟಿ ರೂಪಾಯಿ ಬಹುಮಾನವನ್ನ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಘೋಷಣೆ ಮಾಡಿದ್ದಾರೆ. ಈ ವಿಷಯವನ್ನ ಭಾನುವಾರ ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಂಡದ ನಾಯಕ ರೋಹಿತ್ ಶರ್ಮಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ವಿಶ್ವಕಪ್ ವಿಜೇತರಿಗೆ 125 ಕೋಟಿ ರೂಪಾಯಿಗಳ ಬಹುಮಾನ ಘೋಷಿಸಿರುವುದು ಬಹಳ ಸಂತೋಷವಾಗಿದೆ ಅಂತ ಭಾರತ ತಂಡದ ನಾಯಕರು ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರ್ಲಿ, ಈ ಒಂದು ಮೊತ್ತ ಏನಿದೆ ಇದು ಬಿಸಿಸಿಐ ಕೊಡ್ತಾ ಇರ್ತಕ್ಕಂಥದ್ದು. ICC ಆರ್ಗನೈಸ್ ಮಾಡಿತ್ತಲ್ಲ ಈವೆಂಟ್, ಅದರಲ್ಲಿ ವಿಶ್ವಕಪ್ ನ ವಿನ್ನರ್ಗೆ 20 ಕೋಟಿ ರೂಪಾಯಿಗಳು ನಿಗದಿಯಾಗಿತ್ತು ಮತ್ತು ರನ್ನರ್ ಅಪ್ಗೆ 10 ಕೋಟಿ ರೂಪಾಯಿಗಳು ನಿಗದಿಯಾಗಿತ್ತು. ತಂಡಕ್ಕೆ ಸಿಗ್ತಾ ಇತ್ತು. ಸೇಮ್ ನಮ್ಮ ಬಿಸಿಸಿಐ ನಿಂದ ಈ ಒಂದು ವಿಶ್ವಕಪ್ ಅನ್ನ ಗೆದ್ದಿರೋದ್ರಿಂದ 125 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಇದು ತಂಡದ ಓವರ್ ಆಲ್ ಮೆಂಬರ್ಸ್ಗೆ ಸಿಗುತ್ತೆ. ಅಂದ್ರೆ 15 ಮೆಂಬರ್ಸ್ ತಂಡ ಏನಿದೆ ಅದ್ರ ಜೊತೆ ಸ್ಟಾಫ್ ಎಲ್ಲ ಸೇರಿ ಎಲ್ರಿಗೂ ಈ ಒಂದು ಅಮೌಂಟ್ ಏನಿದೆ ಭಾಗ ಆಗುತ್ತೆ. ಪ್ರಾಣಿ ಪ್ರಭೇದಗಳ ಪೂರ್ಣ ಪಟ್ಟಿ ತಯಾರಿಸಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತ ದೇಶ ಯಾವುದು? ಭಾರತ. ತನ್ನ ಭೂ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಪ್ರಾಣಿ ಪ್ರಭೇದಗಳ ಸಮಗ್ರ ಪಟ್ಟಿಯನ್ನ ಭಾರತ ಸಿದ್ಧಪಡಿಸಿದೆ. ಈ ಮೂಲಕ ಸಂಪೂರ್ಣ ಪ್ರಾಣಿ ಪ್ರಭೇದಗಳನ್ನ ಪಟ್ಟಿ ಮಾಡಿದ ಏಕೈಕ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 109ನೇ ಸಂಸ್ಥಾಪನಾ ದಿನಾಚರಣೆಯ ನಿಮಿತ್ತ ಕೋಲ್ಕತ್ತಾದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಕೇಂದ್ರದ ಪ್ರಸ್ತುತ ಪರಿಸರ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಪ್ರಾಣಿ ಪ್ರಭೇದಗಳ ಸರ್ವೇಕ್ಷಣೆ ಕುರಿತು ಪೋರ್ಟಲ್ಗೆ ಚಾಲನೆಯನ್ನ ನೀಡಿದ್ರು. ಈ ವಿಷಯವನ್ನ ಆ ಸಂದರ್ಭದಲ್ಲಿ ಪ್ರಕಟ ಮಾಡಿದ್ರು. ಭಾರತದಲ್ಲಿ ಪ್ರಾಣಿ ಪ್ರಭೇದಗಳ ಕುರಿತು ಸಂಪೂರ್ಣ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಪಟ್ಟಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರಾಣಿಗಳ ಪ್ರಭೇದಗಳ ಬಗ್ಗೆ ಉಲ್ಲೇಖ ಇದೆ ಅಂತ ಪರಿಸರ ಸಚಿವರು ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಈ ದಿನದ ಪ್ರಶ್ನೆ: ಕರ್ನಾಟಕ ರಾಜ್ಯದ ನೂತನ ಚುನಾವಣಾ ಆಯುಕ್ತರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋದ ಕಾಮೆಂಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಸಿಗುತ್ತೆ. ಟೆಲಿಗ್ರಾಮ್ ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು PDF ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಕಳೆದ 1 ವರ್ಷದ ಪ್ರಚಲಿತ ವಿದ್ಯಮಾನಗಳ ಜೊತೆಗೆ ಮೇ ತಿಂಗಳ ತನಕ ಕರೆಂಟ್ ಅಫೇರ್ಸ್ ನ ಪೇಯ್ಡ್ ನೋಟ್ಸ್ ಅವೈಲೇಬಲ್ ಇರ್ತದೆ. ಸಾಫ್ಟ್ ಕಾಪಿಯನ್ನ ನೀವು ಕೂಡ ಪಡ್ಕೋಬಹುದು. ಆಸಕ್ತರು ಹೋಗಿ ಅಲ್ಲಿ ಕೊಟ್ಟಿರತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ ನೋಟ್ಸ್ ಗಳನ್ನ ಪಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.